ಆತ್ಮೀಯ ಸ್ನೇಹಿತರೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ನಾವು ಹುಲಿಗೆಮ್ಮವ್ವ ದೇವಿ ದ್ಯಾವರು ಭಾಗ 2. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 5 ಏಪ್ರಿಲ್ 2024 ಶುಕ್ರವಾರ ದಿನ ಬೆಳಗ್ಗೆ 6 ಗಂಟೆಗೆ ನಾವು ತುಂಗಭದ್ರಾ ನದಿ ಹೋಗಿ ಅಲ್ಲಿ ಸ್ನಾನವನ್ನು ಮಾಡಿಕೊಂಡು ಮತ್ತು ಟಗರುಗಳಿಗೆ ಸ್ನಾನ ಮಾಡಿಸಿ ಮತ್ತು ಅವುಗಳಿಗೆ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲಿಂದ ನಾವು ನದಿಯ ನೀರು ಕೊಡಪಾನದಲ್ಲಿ ತೆಗೆದುಕೊಂಡು ಅಲ್ಲಿಂದ ನಮ್ಮ ಅಕ್ಕನವರು ದೀನ್ ನಮಸ್ಕಾರ ಮಾಡ್ತಾ ಶ್ರೀ ಹುಲಿಗೆಮ್ಮ ದೇವಿ ಗುಡಿವರೆಗೂ ದೀನ್ ನಮಸ್ಕಾರ ಮಾಡ್ತಾ ಬಂದಳು ಸ್ನೇಹಿತರೆ. ಪೂಜಾ ಕಾರ್ಯಕ್ರಮ ಆದ ನಂತರ ನಾವು ಇರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಇರುವಂತಹ ಸಾಮಾನುಗಳು ಮತ್ತು ಅಲ್ಲಿ ಇರುವಂತಹ ಅಡಿಗೆಗಳನ್ನು ನಾವು ಅಡಿಗೆಯನ್ನು ಮಾಡಿದೆವು. ಆ ಅಡಿಗೆ ಮಾಡಿದ ನಂತರ ಇಲ್ಲಿ ಮುಖ್ಯವಾಗಿ ನಾವು ಪೂಜಾ ಕಾರ್ಯಕ್ರಮವುದು ನಡೀತದೆ. 5 ಜೋಗಮ್ಮ ಅವರು ಬಂದು ಅಲ್ಲಿ ಇರುವಂತಹ 5 ಎಡೆಯನ್ನು ತೆಗೆದು ಅವರಿಗೆ 5 ಎಡೆಯನ್ನು ಇಲ್ಲಿ ಈ ರೀತಿಯನ್ನು ಇಟ್ಟು ಮಾಡಿ ಪೂಜೆಯನ್ನು ನಡೆಸುತ್ತಾರೆ. ಇಲ್ಲಿ 5 ಮಂದಿ ಜೋಗಮ್ಮ ಅವರು ಅಲ್ಲಿ ಇರುವಂತಹ ಪೂಜೆಯನ್ನು ಅವರು ಮಾಡ್ತಾರೆ. ಅದೇ ವಿಧವಾಗಿ ಇಲ್ಲಿ 5 ಟಗರುಗಳನ್ನು ನಾವು ಹುಲಿಗೆಮ್ಮ ದೇವಿ ತಾಯಿಯವರಿಗೆ ಅರ್ಪಣೆ ಮಾಡಲಾಗಿತ್ತು. ಅದರಿಂದ 5 ಎಡೆಗಳನ್ನು ತೆಗೆದು 5 ಮಂದಿ ಜೋಗಮ್ಮವರು ಎಂಬುದು ಪೂಜೆಯನ್ನು ಮಾಡಿರ್ತಾರೆ ಸ್ನೇಹಿತರೆ. ಈ ಪೂಜೆ ಕಾರ್ಯಕ್ರಮ ನಂತರ ಅಲ್ಲಿ ಬಂದಂಥ ಎಲ್ಲ ಬಂಧುಗಳಿಗೆ ಮತ್ತು ಭಕ್ತರಿಗೆ ಊಟದ ಕಾರ್ಯಕ್ರಮದು ನಡೀತದೆ ಸ್ನೇಹಿತರೆ.
ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ವಿಡಿಯೋವಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡಿ. ಜೈ ಉದೋ ಉದಯಮ್ಮವರೇ ಜೈ.